ಅಮೆರಿಕ ಪದೇ ಪದೇ ಭಾರತದ ಮೇಲೆ ಸುಂಕ ಹಾಕ್ತಾ ಇದೆ. ಆದರೆ ಇದು ನವಭಾರತ. ಯಾವ ದೊಡ್ಡಣ್ಣನಿಗೂ ಭಾರತ ಬೆದರೋದಿಲ್ಲ. ಇದೀಗ ಟ್ರಂಪ್ಗೆ ಶಾಕ್ ಕೊಡೋದಕ್ಕೆ ಮೋದಿ ಹೊಸ ತಂತ್ರವನ್ನ ಹೂಡಿದ್ದಾರೆ. ಲೇ ಅಮೆರಿಕ, ನೀನ್ ಯಾವ ಲೆಕ್ಕ ನಮ್ಗೆ? ಹೀಗೆ ಮೋದಿ ಮನಸ್ಸಿನಲ್ಲೇ ಅಂದುಕೊಳ್ತಿದ್ದಾರೆ ಅನ್ಸುತ್ತೆ. ಅಮೆರಿಕದ ತುಗಲಕ್ ದೊರೆ ಡೊನಾಲ್ಡ್ ಟ್ರಂಪ್ ಮನಸ್ಸು ಯಾರಿಗೂ ಅರ್ಥ ಆಗಲ್ಲ. ಎಲ್ಲ ಚೆನ್ನಾಗಿದ್ದಾಗ ಮೋದಿ ನನ್ನ ದೋಸ್ತು ಅಂತಾರೆ, ಸ್ವಲ್ಪ ಸ್ಕ್ರೂ ಲೂಸ್ ಆದ್ರೆ ಭಾರತದ ಮೇಲೆ ಸುಂಕ ಹಾಕ್ತಾರೆ. ಆ ದೊಡ್ಡಣ್ಣನ ತಲೆ ಕೆಡುವಂತ ಮತ್ತೊಂದು ಕೆಲಸಕ್ಕೆ ಮೋದಿ ಕೈ ಹಾಕಿದ್ದಾರೆ. ಡೊನಾಲ್ಡ್ ಟ್ರಂಪ್ ಸುಂಕ ಸಮರಕ್ಕೆ ತಿರುಗೇಟು. ಅಮೆರಿಕದ ಹುಚ್ಚುದೊರೆ ಟ್ರಂಪ್ ವಿಶ್ವದ ವಿವಿಧ ದೇಶಗಳ ವಿರುದ್ಧ ಸುಂಕ ಸಮರವನ್ನ ಸಾರಿದ್ದಾರೆ. ಟ್ರಂಪ್ ಹುಚ್ಚು ಬಿಡಿಸಲು ಮೋದಿ ಮುಂದಾಗಿದ್ದಾರೆ. ಯುರೋಪಿಯನ್ ಒಕ್ಕೂಟವು ಭಾರತದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಅಂತಿಮಗೊಳಿಸುವ ಹಂತಕ್ಕೆ ತಲುಪಿದೆ. ಯುರೋಪಿಯನ್ ಯೂನಿಯನ್ ಅಂದ್ರೆ ಸಾಮಾನ್ಯದ್ದಲ್ಲ. ಅದು ಜಾಗತಿಕ ಜಿಡಿಪಿಯ ಸುಮಾರು ಕಾಲು ಭಾಗದಷ್ಟು ಪಾಲನ್ನ ಹೊಂದಿದೆ. ಅಂತ ದೇಶದ ಜೊತೆ ನಡೆಯೋ ಈ ಡೀಲ್ ಎಲ್ಲಾ ಒಪ್ಪಂದಗಳ ತಾಯಿ ಎಂದು EU ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಬಣ್ಣಿಸಿದ್ದಾರೆ. And right after Davos, the next weekend, I will travel to India. There's still work to do, but we are on the cusp of a historic trade agreement. Indeed, some call it the mother of all deals. ಗಣತಂತ್ರ ದಿನಕ್ಕೆ ಬರ್ತಿದ್ದಾರೆ ಉರ್ಸುಲಾ ವಾನ್. ಮೋದಿ ಸರ್ಕಾರ ಪ್ರತಿ ಗಣರಾಜ್ಯೋತ್ಸವದಂದು ವಿದೇಶಿ ಗಣ್ಯರನ್ನ ಕರೆಸುತ್ತೆ. ಈ ಬಾರಿ ಭಾರತ ಯುರೋಪ್ ಒಕ್ಕೂಟದ ನಡುವಿನ ಸಂಬಂಧಗಳು ವಿಸ್ತರಿಸುತ್ತಿರುವ ಹಿನ್ನೆಲೆಯಲ್ಲಿ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಲೂಯಿಸ್ ಸ್ಯಾಂಟೋಸ್ ಡಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡೆರ್ ಲೇಯನ್ರನ್ನ ಆಹ್ವಾನಿಸಿದ್ದಾರೆ. ಇಬ್ಬರು ನಾಯಕರು ಜನವರಿ 25ರಿಂದ 3 ದಿನಗಳ ಭಾರತ ಭೇಟಿಯನ್ನ ಕೈಗೊಳ್ಳಲಿದ್ದಾರೆ. ಅದೇ ಸಂದರ್ಭದಲ್ಲಿ ದೊಡ್ಡ ಡೀಲ್ಗೆ ಸಹಿ ಹಾಕ್ತಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಅಮೆರಿಕ ಪದೇ ಪದೇ ಭಾರತದ ಮೇಲೆ ಸುಂಕ ಹಾಕ್ತಾ ಇದೆ. ಆದರೆ ಇದು ನವಭಾರತ. ಯಾವ ದೊಡ್ಡಣ್ಣನಿಗೂ ಭಾರತ ಬೆದರೋದಿಲ್ಲ. ಇದೀಗ ಟ್ರಂಪ್ಗೆ ಶಾಕ್ ಕೊಡೋದಕ್ಕೆ ಮೋದಿ ಹೊಸ ತಂತ್ರವನ್ನ ಹೂಡಿದ್ದಾರೆ. ಲೇ ಅಮೆರಿಕ, ನೀನ್ ಯಾವ ಲೆಕ್ಕ ನಮ್ಗೆ? ಹೀಗೆ ಮೋದಿ ಮನಸ್ಸಿನಲ್ಲೇ ಅಂದುಕೊಳ್ತಿದ್ದಾರೆ ಅನ್ಸುತ್ತೆ. ಅಮೆರಿಕದ ತುಗಲಕ್ ದೊರೆ ಡೊನಾಲ್ಡ್ ಟ್ರಂಪ್ ಮನಸ್ಸು ಯಾರಿಗೂ ಅರ್ಥ ಆಗಲ್ಲ. ಎಲ್ಲ ಚೆನ್ನಾಗಿದ್ದಾಗ ಮೋದಿ ನನ್ನ ದೋಸ್ತು ಅಂತಾರೆ, ಸ್ವಲ್ಪ ಸ್ಕ್ರೂ ಲೂಸ್ ಆದ್ರೆ ಭಾರತದ ಮೇಲೆ ಸುಂಕ ಹಾಕ್ತಾರೆ. ಆ ದೊಡ್ಡಣ್ಣನ ತಲೆ ಕೆಡುವಂತ ಮತ್ತೊಂದು ಕೆಲಸಕ್ಕೆ ಮೋದಿ ಕೈ ಹಾಕಿದ್ದಾರೆ. ಡೊನಾಲ್ಡ್ ಟ್ರಂಪ್ ಸುಂಕ ಸಮರಕ್ಕೆ ತಿರುಗೇಟು. ಅಮೆರಿಕದ ಹುಚ್ಚುದೊರೆ ಟ್ರಂಪ್ ವಿಶ್ವದ ವಿವಿಧ ದೇಶಗಳ ವಿರುದ್ಧ ಸುಂಕ ಸಮರವನ್ನ ಸಾರಿದ್ದಾರೆ. ಟ್ರಂಪ್ ಹುಚ್ಚು ಬಿಡಿಸಲು ಮೋದಿ ಮುಂದಾಗಿದ್ದಾರೆ. ಯುರೋಪಿಯನ್ ಒಕ್ಕೂಟವು ಭಾರತದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಅಂತಿಮಗೊಳಿಸುವ ಹಂತಕ್ಕೆ ತಲುಪಿದೆ. ಯುರೋಪಿಯನ್ ಯೂನಿಯನ್ ಅಂದ್ರೆ ಸಾಮಾನ್ಯದ್ದಲ್ಲ. ಅದು ಜಾಗತಿಕ ಜಿಡಿಪಿಯ ಸುಮಾರು ಕಾಲು ಭಾಗದಷ್ಟು ಪಾಲನ್ನ ಹೊಂದಿದೆ. ಅಂತ ದೇಶದ ಜೊತೆ ನಡೆಯೋ ಈ ಡೀಲ್ ಎಲ್ಲಾ ಒಪ್ಪಂದಗಳ ತಾಯಿ ಎಂದು EU ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಬಣ್ಣಿಸಿದ್ದಾರೆ. And right after Davos, the next weekend, I will travel to India. There's still work to do, but we are on the cusp of a historic trade agreement. Indeed, some call it the mother of all deals. ಗಣತಂತ್ರ ದಿನಕ್ಕೆ ಬರ್ತಿದ್ದಾರೆ ಉರ್ಸುಲಾ ವಾನ್. ಮೋದಿ ಸರ್ಕಾರ ಪ್ರತಿ ಗಣರಾಜ್ಯೋತ್ಸವದಂದು ವಿದೇಶಿ ಗಣ್ಯರನ್ನ ಕರೆಸುತ್ತೆ. ಈ ಬಾರಿ ಭಾರತ ಯುರೋಪ್ ಒಕ್ಕೂಟದ ನಡುವಿನ ಸಂಬಂಧಗಳು ವಿಸ್ತರಿಸುತ್ತಿರುವ ಹಿನ್ನೆಲೆಯಲ್ಲಿ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಲೂಯಿಸ್ ಸ್ಯಾಂಟೋಸ್ ಡಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡೆರ್ ಲೇಯನ್ರನ್ನ ಆಹ್ವಾನಿಸಿದ್ದಾರೆ. ಇಬ್ಬರು ನಾಯಕರು ಜನವರಿ 25ರಿಂದ 3 ದಿನಗಳ ಭಾರತ ಭೇಟಿಯನ್ನ ಕೈಗೊಳ್ಳಲಿದ್ದಾರೆ. ಅದೇ ಸಂದರ್ಭದಲ್ಲಿ ದೊಡ್ಡ ಡೀಲ್ಗೆ ಸಹಿ ಹಾಕ್ತಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.
ಅಮೆರಿಕ ಪದೇ ಪದೇ ಭಾರತದ ಮೇಲೆ ಸುಂಕ ಹಾಕ್ತಾ ಇದೆ. ಆದರೆ ಇದು ನವಭಾರತ. ಯಾವ ದೊಡ್ಡಣ್ಣನಿಗೂ ಭಾರತ ಬೆದರೋದಿಲ್ಲ. ಇದೀಗ ಟ್ರಂಪ್ಗೆ ಶಾಕ್ ಕೊಡೋದಕ್ಕೆ ಮೋದಿ ಹೊಸ ತಂತ್ರವನ್ನ ಹೂಡಿದ್ದಾರೆ. ಲೇ ಅಮೆರಿಕ, ನೀನ್ ಯಾವ ಲೆಕ್ಕ ನಮ್ಗೆ? ಹೀಗೆ ಮೋದಿ ಮನಸ್ಸಿನಲ್ಲೇ ಅಂದುಕೊಳ್ತಿದ್ದಾರೆ ಅನ್ಸುತ್ತೆ. ಅಮೆರಿಕದ ತುಗಲಕ್ ದೊರೆ ಡೊನಾಲ್ಡ್ ಟ್ರಂಪ್ ಮನಸ್ಸು ಯಾರಿಗೂ ಅರ್ಥ ಆಗಲ್ಲ. ಎಲ್ಲ ಚೆನ್ನಾಗಿದ್ದಾಗ ಮೋದಿ ನನ್ನ ದೋಸ್ತು ಅಂತಾರೆ, ಸ್ವಲ್ಪ ಸ್ಕ್ರೂ ಲೂಸ್ ಆದ್ರೆ ಭಾರತದ ಮೇಲೆ ಸುಂಕ ಹಾಕ್ತಾರೆ. ಆ ದೊಡ್ಡಣ್ಣನ ತಲೆ ಕೆಡುವಂತ ಮತ್ತೊಂದು ಕೆಲಸಕ್ಕೆ ಮೋದಿ ಕೈ ಹಾಕಿದ್ದಾರೆ. ಡೊನಾಲ್ಡ್ ಟ್ರಂಪ್ ಸುಂಕ ಸಮರಕ್ಕೆ ತಿರುಗೇಟು. ಅಮೆರಿಕದ ಹುಚ್ಚು ದೊರೆ ಟ್ರಂಪ್ ವಿಶ್ವದ ವಿವಿಧ ದೇಶಗಳ ವಿರುದ್ಧ ಸುಂಕ ಸಮರವನ್ನ ಸಾರಿದ್ದಾರೆ. ಟ್ರಂಪ್ ಹುಚ್ಚು ಬಿಡಿಸಲು ಮೋದಿ ಮುಂದಾಗಿದ್ದಾರೆ. ಯುರೋಪಿಯನ್ ಒಕ್ಕೂಟವು ಭಾರತದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಅಂತಿಮಗೊಳಿಸುವ ಹಂತಕ್ಕೆ ತಲುಪಿದೆ. ಯುರೋಪಿಯನ್ ಯೂನಿಯನ್ ಅಂದ್ರೆ ಸಾಮಾನ್ಯದ್ದಲ್ಲ. ಅದು ಜಾಗತಿಕ ಜಿಡಿಪಿಯ ಸುಮಾರು 1/4 ಪಾಲನ್ನ ಹೊಂದಿದೆ. ಅಂತ ದೇಶದ ಜೊತೆ ನಡೆಯೋ ಈ ಡೀಲ್ ಎಲ್ಲಾ ಒಪ್ಪಂದಗಳ ತಾಯಿ ಎಂದು EU ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಬಣ್ಣಿಸಿದ್ದಾರೆ. And right after Davos, the next weekend, I will travel to India. There's still work to do, but we are on the cusp of a historic trade agreement. Indeed, some call it the mother of all deals. ಗಣತಂತ್ರ ದಿನಕ್ಕೆ ಬರ್ತಿದ್ದಾರೆ ಉರ್ಸುಲಾ ವಾನ್. ಮೋದಿ ಸರ್ಕಾರ ಪ್ರತಿ ಗಣರಾಜ್ಯೋತ್ಸವದಂದು ವಿದೇಶಿ ಗಣ್ಯರನ್ನ ಕರೆಸುತ್ತೆ. ಈ ಬಾರಿ ಭಾರತ ಯುರೋಪ್ ಒಕ್ಕೂಟದ ನಡುವಿನ ಸಂಬಂಧಗಳು ವಿಸ್ತರಿಸುತ್ತಿರುವ ಹಿನ್ನೆಲೆಯಲ್ಲಿ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಲೂಯಿಸ್ ಸ್ಯಾಂಟೋಸ್ ಡ ಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡೆರ್ ಲೇಯನ್ರನ್ನ ಆಹ್ವಾನಿಸಿದ್ದಾರೆ. ಇಬ್ಬರು ನಾಯಕರು ಜನವರಿ 25ರಿಂದ 3 ದಿನಗಳ ಭಾರತ ಭೇಟಿಯನ್ನ ಕೈಗೊಳ್ಳಲಿದ್ದಾರೆ. ಅದೇ ಸಂದರ್ಭದಲ್ಲಿ ದೊಡ್ಡ ಡೀಲ್ಗೆ ಸಹಿ ಹಾಕ್ತಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಅಮೆರಿಕ ಪದೇ ಪದೇ ಭಾರತದ ಮೇಲೆ ಸುಂಕ ಹಾಕ್ತಾ ಇದೆ. ಆದರೆ ಇದು ನವಭಾರತ. ಯಾವ ದೊಡ್ಡಣ್ಣನಿಗೂ ಭಾರತ ಬೆದರೋದಿಲ್ಲ. ಇದೀಗ ಟ್ರಂಪ್ಗೆ ಶಾಕ್ ಕೊಡೋದಕ್ಕೆ ಮೋದಿ ಹೊಸ ತಂತ್ರವನ್ನ ಹೂಡಿದ್ದಾರೆ. ಲೇ ಅಮೆರಿಕ, ನೀನ್ ಯಾವ ಲೆಕ್ಕ ನಮ್ಗೆ? ಹೀಗೆ ಮೋದಿ ಮನಸ್ಸಿನಲ್ಲೇ ಅಂದುಕೊಳ್ತಿದ್ದಾರೆ ಅನ್ಸುತ್ತೆ. ಅಮೆರಿಕದ ತುಗಲಕ್ ದೊರೆ ಡೊನಾಲ್ಡ್ ಟ್ರಂಪ್ ಮನಸ್ಸು ಯಾರಿಗೂ ಅರ್ಥ ಆಗಲ್ಲ. ಎಲ್ಲ ಚೆನ್ನಾಗಿದ್ದಾಗ ಮೋದಿ ನನ್ನ ದೋಸ್ತು ಅಂತಾರೆ, ಸ್ವಲ್ಪ ಸ್ಕ್ರೂ ಲೂಸ್ ಆದ್ರೆ ಭಾರತದ ಮೇಲೆ ಸುಂಕ ಹಾಕ್ತಾರೆ. ಆ ದೊಡ್ಡಣ್ಣನ ತಲೆ ಕೆಡುವಂತ ಮತ್ತೊಂದು ಕೆಲಸಕ್ಕೆ ಮೋದಿ ಕೈ ಹಾಕಿದ್ದಾರೆ. ಡೊನಾಲ್ಡ್ ಟ್ರಂಪ್ ಸುಂಕ ಸಮರಕ್ಕೆ ತಿರುಗೇಟು. ಅಮೆರಿಕದ ಹುಚ್ಚು ದೊರೆ ಟ್ರಂಪ್ ವಿಶ್ವದ ವಿವಿಧ ದೇಶಗಳ ವಿರುದ್ಧ ಸುಂಕ ಸಮರವನ್ನ ಸಾರಿದ್ದಾರೆ. ಟ್ರಂಪ್ ಹುಚ್ಚು ಬಿಡಿಸಲು ಮೋದಿ ಮುಂದಾಗಿದ್ದಾರೆ. ಯುರೋಪಿಯನ್ ಒಕ್ಕೂಟವು ಭಾರತದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಅಂತಿಮಗೊಳಿಸುವ ಹಂತಕ್ಕೆ ತಲುಪಿದೆ. ಯುರೋಪಿಯನ್ ಯೂನಿಯನ್ ಅಂದ್ರೆ ಸಾಮಾನ್ಯದ್ದಲ್ಲ. ಅದು ಜಾಗತಿಕ ಜಿಡಿಪಿಯ ಸುಮಾರು 1/4 ಪಾಲನ್ನ ಹೊಂದಿದೆ. ಅಂತ ದೇಶದ ಜೊತೆ ನಡೆಯೋ ಈ ಡೀಲ್ ಎಲ್ಲಾ ಒಪ್ಪಂದಗಳ ತಾಯಿ ಎಂದು EU ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಬಣ್ಣಿಸಿದ್ದಾರೆ. And right after Davos, the next weekend, I will travel to India. There's still work to do, but we are on the cusp of a historic trade agreement. Indeed, some call it the mother of all deals. ಗಣತಂತ್ರ ದಿನಕ್ಕೆ ಬರ್ತಿದ್ದಾರೆ ಉರ್ಸುಲಾ ವಾನ್. ಮೋದಿ ಸರ್ಕಾರ ಪ್ರತಿ ಗಣರಾಜ್ಯೋತ್ಸವದಂದು ವಿದೇಶಿ ಗಣ್ಯರನ್ನ ಕರೆಸುತ್ತೆ. ಈ ಬಾರಿ ಭಾರತ ಯುರೋಪ್ ಒಕ್ಕೂಟದ ನಡುವಿನ ಸಂಬಂಧಗಳು ವಿಸ್ತರಿಸುತ್ತಿರುವ ಹಿನ್ನೆಲೆಯಲ್ಲಿ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಲೂಯಿಸ್ ಸ್ಯಾಂಟೋಸ್ ಡ ಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡೆರ್ ಲೇಯನ್ರನ್ನ ಆಹ್ವಾನಿಸಿದ್ದಾರೆ. ಇಬ್ಬರು ನಾಯಕರು ಜನವರಿ 25ರಿಂದ 3 ದಿನಗಳ ಭಾರತ ಭೇಟಿಯನ್ನ ಕೈಗೊಳ್ಳಲಿದ್ದಾರೆ. ಅದೇ ಸಂದರ್ಭದಲ್ಲಿ ದೊಡ್ಡ ಡೀಲ್ಗೆ ಸಹಿ ಹಾಕ್ತಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.